ಅಲ್ಲ ಇದು ಏನೋ ಐಶ್ವರ್ಯ ಅವರು ಎಷ್ಟು ಖರ್ಚು ಮಾಡಿದ್ರು ಅಂತ ಅಂದ್ರೆ ಕಾಸ್ಟ್ಯೂಮ್ಸ್ ಅದೆಲ್ಲದಕ್ಕೂ. ಆಮೇಲೆ ತುಂಬಾ ಚೆನ್ನಾಗಿ ಕಾಸ್ಟ್ಯೂಮ್ಸ್ ಹಾಕ್ತಾ ಇದ್ರಿ ನೀವು, ವೀಕೆಂಡ್ ಅಲ್ಲಿ ಆಯ್ತು, ವೀಕ್ ಡೇಸ್ ಅಲ್ಲಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಬಟ್ ಯಾ ತುಂಬಾ ಖರ್ಚಾಗಿದೆ. ನೀವು ಸಂಭಾವನೆ ಬಗ್ಗೆ ಕೇಳ್ತಾ ಇದ್ದೀರಾ, ಬಟ್ ಆಕ್ಚುಲಿ ನಾನು ತುಂಬಾನೇ ಖರ್ಚು ಮಾಡಿದೀನಿ. ಅಂದ್ರೆ ಮೇಕಪ್, ಡ್ರೆಸ್, ಶೂಸ್ ಎಲ್ಲ ಸೇರಿ ಆಲ್ಮೋಸ್ಟ್ 2 lakhs, 1.5-2 lakhs. ಪರವಾಗಿಲ್ಲ ಐಶ್ವರ್ಯ ಅವ್ರದ್ದು ಒಂದ್ ಶೂಸ್ 50,000 ರೂಪಾಯಿ. ಒಂದ್ ಶೂಸ್ ಅಂತಲ್ಲ, ಆಲ್ಮೋಸ್ಟ್ ಶೂಸ್ ಲೆಕ್ಕ ಹಾಕಿದ್ರೆ ಇಲ್ಲ ನನ್ನ ಪರ್ಫ್ಯೂಮ್ಸ್ ಗಳು ತಗೊಂಡಿದ್ದು ಎಲ್ಲ ಅದೇ ನಮ್ಗೆ 1.5 ಹೊಟ್ಟೋಯ್ತು ನನಗೆ. ಸೊ ಆತರ ಇತ್ತು ನನಗೆ. ಮತ್ತೆ ಎಕ್ಸ್ಟ್ರಾ ಕಾಸ್ಟ್ಯೂಮ್ಸ್ ಎಲ್ಲ ಮಾಡಿದ್ದು 1 ತಿಂಗಳಿಗೆ ಏನಿತ್ತು ಒಟ್ಟಿಗೆ ಪರ್ಚೇಸ್ ಮಾಡ್ಬಿಟ್ಟಿದೆ. ಏನಕ್ಕೆ ಅಂದ್ರೆ ನಾನು ಹ್ಯೂಜ್ ಆಗಿರೋದ್ರಿಂದ ನನಗೆ ಆ ಮೆಜರ್ಮೆಂಟ್ಗಳು ಗೊತ್ತಾಗ್ತಿರ್ಲಿಲ್ಲ ಮನೇಲಿ. ಸೊ ಹಾಗಾಗಿ ನಾನೆಲ್ಲ ಒಟ್ಟಿಗೆ ಪರ್ಚೇಸ್ ಮಾಡ್ಬಿಟ್ಟಿದೆ. 1 ಮಂತ್ಗೆ ಏನಿತ್ತು ಎಲ್ಲ ನಾವು ಒಟ್ಟಿಗೆ ಪರ್ಚೇಸ್ ಮಾಡಿ. ಸೇಮ್ ಥಿಂಗ್, ಆಲ್ಮೋಸ್ಟ್ 1 ಮಂತ್ಗೆ ಆಗೋಷ್ಟು ಬಟ್ಟೆ ಅಂಡ್ ಆಲ್ ದಟ್. ಸೊ 2 lakhs ಖರ್ಚಾಗಿದೆ. ಯಾ ಅಷ್ಟೇ. ಚೆನ್ನಾಗಿ ಕಾಣಿಸ್ಕೊಬೇಕಲ್ವಾ. ಅಂಡ್ ನನ್ಗೆ ಚೆನ್ನಾಗಿ ಕಾಣಿಸ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ, ಚಿಕ್ಕ ವಯಸ್ಸಿಂದನೂ ಇಷ್ಟ ನನ್ಗೆ. ಬೇರೆಯವ್ರಿಗೋಸ್ಕರ ಅಂತೂ ನಾನು ರೆಡಿ ಆಗ್ತಾ ಇರ್ಲಿಲ್ಲ, ಯಾರೋ ನನ್ನ ಅಪ್ರಿಶಿಯೇಟ್ ಮಾಡ್ಲಿ ಅಂತ ರೆಡಿ ಆಗ್ತಾ ಇರ್ಲಿಲ್ಲ. ಕಾನ್ಫಿಡೆನ್ಸ್ ಅಲ್ಲ, ಎಸ್, ಅದು ನನಗೊಂದು ಕಾನ್ಫಿಡೆನ್ಸ್ ಅಂಡ್ ನನಗೆ ಇಷ್ಟ, ನನಗೋಸ್ಕರ ನಾನು ರೆಡಿ ಆಗ್ತಾ ಇದ್ದೆ.